ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ತಮಿಳುನಾಡು ಸ್ಟೈಲ್ ಮ್ಯಾಂಗೋ ತೊಕ್ಕು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ 2 ಸ್ಪೂನು ಜೀರಿಗೆ, 2 ಸ್ಪೂನ್ ಸಾಸಿವೆ, 2 ಸ್ಪೂನು ಧನಿಯಾ, ಹಾಗೆ ಒಂದು 10 ರಿಂದ 15 ಮೆಣಸಿನ್ಕಾಯಿ. ಇದು ಬೆಡಗೆ ಮೆಣಸಿನ್ಕಾಯಿ ಹಾಗೂ ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಹಾಕೋಬೇಕು. ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡಿ ಜಸ್ಟ್ ಅದೆಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಹುರ್ಕೊಬೇಕು. ಈ ರೆಸಿಪಿ ಬಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಈ ರೆಸಿಪಿನ ಬಂದು ನಮ್ಮ ಕೋ ಸಿಸ್ಟರ್, ಅವ್ರ ಹೆಸರು ಗೀತಾ, ಅವರು ಇದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದಾರೆ ಇವತ್ತು. ಓಕೆ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಇನ್ನೊಂದು ಹತ್ರ ನಾವು 2 ಮಾವಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ ಇಲ್ಲಿ ಪೌಡ್ರ್ ಆಗಿರ್ತಕ್ಕಂಥ ಎಲ್ಲ ಮಸಾಲ, ಹಾಗೆ ಸ್ವಲ್ಪ ಸಾಸಿವೆ ಎಣ್ಣೆ ಒಗ್ಗರಣೆಗೆ ಬೇಕು. ಓಕೆ, ಒಂದು 2 ಸ್ಪೂನಷ್ಟು ಸಾಸಿವೆ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ. ಈ ರೆಸಿಪಿನಲ್ಲಿ ನಾವು ಬೆಳ್ಳುಳ್ಳಿನ ಕೂಡ ಯೂಸ್ ಮಾಡ್ತೀವಿ. ಬೆಳ್ಳುಳ್ಳಿ ಬಂದು ಆಪ್ಷನಲ್. ಒಂದು 5 ರಿಂದ 6 ಬೆಳ್ಳುಳ್ಳಿನ ಸ್ವಲ್ಪ ನೀಟಾಗಿ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಈ ಒಗ್ಗರಣೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ. ಸೊ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಉರಿಬೇಕು. ಒಂದು 2 ನಿಮಿಷ ಆಗ್ತಿದ್ದಂಗೆ ಅದೆಲ್ಲ ನೀಟಾಗಿ ಫ್ರೈ ಆಗುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಸ್ಪೂನಷ್ಟು ಉಪ್ಪು, ಇಂಗು, ಅರಿಶಿನ ಪುಡಿ 1 ಸ್ಪೂನು. ಓಕೆ, ಉಪ್ಪು ನೀವು ನೋಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೂ ಹಾಕೋಬೋದು, ಹೆಚ್ಚು ಕಮ್ಮಿ ಬೇಕಾದರೆ ನೋಡಿಕೊಂಡು. ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ನೀಟಾಗಿ ನಾವು ಕೈ ಆಡಿಸ್ತಾ ಹೋಗಬೇಕು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಹಾಗೆ ಏನು ನಾವು ಮಾವಿನಕಾಯಿನ ತುರಿದಿಟ್ಕೊಂಡಿರ್ತೀವಿ, ಸೊ ಇದು 2 ಮಾವಿನಕಾಯಿನ ಇಲ್ಲಿ ತುರಿದು ಇಟ್ಕೊಂಡಿರೋದು, ಇದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು. ಈ ಮಾವಿನಕಾಯಿ ಚೆನ್ನಾಗಿ ಕುದಿಬೇಕು, ನೀಟಾಗಿ ಅದು ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಸಾಕಿಲ್ಲಿ. ಓಕೆ, ಈ ಕಂಪ್ಲೀಟ್ ರೆಸಿಪಿ ಮಾಡೋಕ್ಕೆ ನಮಗೆ ಒಂದು 10 ರಿಂದ 12 ನಿಮಿಷ ಇಷ್ಟು ಸಾಕು. ಇಷ್ಟು ಟೈಮ್ ಇದ್ದರೆ ಈಸಿಯಾಗಿ ನೀವು ಈ ಮ್ಯಾಂಗೋ ತೊಕ್ಕನ್ನು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ಈ ರೀತಿ ಇದೆಲ್ಲ ಈ ಥರ ನೀಟಾಗಿ ಕುಕ್ಕಾಗಿ ಸ್ವಲ್ಪ ಆಯಿಲೆಲ್ಲ ಈ ಥರ ಬಿಡುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ. ಇಷ್ಟ ಆಗ್ತಿದ್ದಂಗೆ ನೀವು ಏನು ಮಸಾಲ ಎಲ್ಲ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋದು. ಈ ರೆಸಿಪಿನ ನೀವು ಬಿಸಿ ಬಿಸಿ ಅನ್ನ ಜೊತೆನಾದ್ರು ತಿನ್ಬೋದು, ಚಪಾತಿಗೆ ರೋಲ್ ಥರ ಸ್ಪ್ರೆಡ್ ಮಾಡ್ಕೊಂಡು ಆ ಥರ ಬೇಕಾದರೂ ನೀವು ಇದನ್ನು ತಿನ್ಬೋದು. ನೋಡಿ ಇಲ್ಲಿ ಸೈಡ್ಗೆಲ್ಲ ಕಾಣಿಸ್ತಿದೆಯಲ್ಲ, ಈ ಥರ ಇದು ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆ ಹಂತದಲ್ಲಿನ ನಾವು ಈ ಮಸಾಲ ಪೌಡರ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲನೂ ಕೂಡ ಇಲ್ಲಿ ಸೇರಿಸ್ಕೋಬೇಕು. ಕಂಪ್ಲೀಟಾಗಿ ಪೌಡ್ರ್ ಎಲ್ಲನೂ ಫೈನಾಗೆ ರುಬ್ಕೊಬೇಕು. ಸ್ವಲ್ಪ ತರಿ ಆ ಥರ ಏನು ಬೇಡ, ಫುಲ್ ನುಣ್ಣಗೆ ಇದನ್ನು ನೀವು ರುಬ್ಕೊಂಡು ಇಲ್ಲಿ ಹಾಕ್ಕೊಳ್ಳೋದು. ಸೊ ಎಕ್ಸ್ಟ್ರಾ ಏನಾದರೂ ನಿಮಗೆ ಉಪ್ಪು ಬೇಕು ಇಲ್ಲ ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಅದು ಆಪ್ಷನಲ್, ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಕಂಟಿನ್ಯೂಸ್ ಆಗಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ಸೊ ಇದು ಕೂಡ ಅಷ್ಟೇ, ಇದೆಲ್ಲ ನೋಡಿ ಕುದೀತಾ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆವಾಗ ಈ ರೆಸಿಪಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇದರ ಚಪಾತಿ ಜೊತೆನಾದರೂ ತಿನ್ನಿ, ದೋಸೆ ಕೂಡ ಇದು ತುಂಬ ಚೆನ್ನಾಗಿ ಇರುತ್ತೆ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.